ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮುಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಮನಹಳ್ಳಿ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರು ಹಾಗೂ ಯುವ ಮುಖಂಡರಾದ ಕಾಮನಹಳ್ಳಿ ಕೆಟಿ ಶ್ರೀನಿವಾಸ್ ರೆಡ್ಡಿರವರು ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಮತ್ತು ಹಿತೈಷಿಗಳ ಹಾಗೂ ಅಭಿಮಾನಿಗಳ ಜೊತೆಗೂಡಿ ಆಚರಿಸಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಮುಗಳೂರು ಗ್ರಾಮದಲ್ಲಿರುವ ಮುಗಳೂರು ಮಕ್ಕಳ ಮನೆ ಅನಾಥ ಆಶ್ರಮದ ಮಕ್ಕಳಿಗೆ ಒಂದು ದಿನದ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಗೆಯೇ ಕಾಮನಹಳ್ಳಿ ಕೆಟಿ ಶ್ರೀನಿವಾಸ್ ರೆಡ್ಡಿರವರಿಗೆ ಅಭಿಮಾನಿಗಳು, ಸ್ನೇಹಿತರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಮಂಜುನಾಥ್ ಸರ್ಜರ್ ಅವರು, ಯುವ ಮುಖಂಡರಾದ ಹರೀಶ್ ಬಾಬು, ಮುರಳಿ, ನವೀನ್ ರೆಡ್ಡಿ, ಮಂಜುನಾಥ್, ಮಧುರಾ ನಗರ ರವಿ, ಶ್ರೀಹರಿ, ಶ್ರೀನಿವಾಸ್ ರೆಡ್ಡಿ ಹಾಗೂ ಸ್ನೇಹಿತರು, ಅಭಿಮಾನಿಗಳು ಭಾಗವಹಿಸಿದ್ರು. ಏನಿವತ್ತು ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಕೆಟಿ ಶ್ರೀನಿವಾಸ ರೆಡ್ಡಿ ಅವ್ರಿಗೆ 53ನೇ ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಎಲ್ಲ ಅವರ ಆತ್ಮೀಯ ಸ್ನೇಹಿತರು ಮತ್ತು ಕುಟುಂಬಸ್ಥರು ಹಾಗೂ ಎಲ್ಲ ಸ್ನೇಹಿತರೆಲ್ಲ ಸೇರಿ ಇವತ್ತೇನು ಕಾಮನಹಳ್ಳಿಯಲ್ಲಿ ಭಾಳ ವಿಜೃಂಭಣೆಯಿಂದ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಿದ್ದೇವೆ. ಈ ಹುಟ್ಟುಹಬ್ಬಕ್ಕೆ ಇಲ್ಲಿ ಬಂದಿರತಕ್ಕಂಥ ನಮ್ಮ ಸರ್ಜಾಪುರ ಹೋಬಳಿಯ ಎಲ್ಲ ಸ್ನೇಹಿತರಿಗೂ ಕುಟುಂಬಕ್ಕೂ ಧನ್ಯವಾದಗಳನ್ನ ಅರ್ಪಿಸ್ತಾ, ಅವರ ಮುಂದಿನ ಈ ಹುಟ್ಟುಹಬ್ಬಗಳು ಇನ್ನೂ 100 ಹುಟ್ಟುಹಬ್ಬಗಳನ್ನ ಆಚರಿಸ್ಕೊಳ್ಳಿ. ಮತ್ತು ಇನ್ನೂ ಬಡವರ ಬಗ್ಗರಿಗೆ ಮತ್ತು ಅವರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳು, ಇಲ್ಲಿರ್ತಕ್ಕಂಥ ಮುಗಳೂರು ಅನಾಥಾಶ್ರಮಗಳಾಗಿರ್ಬೋದು, ಮತ್ತು ಸಿಪಾನಿ ಆಶ್ರಮ ಆಗಿರ್ಬೋದು, ಮತ್ತು ಸುಮಾರು ಆಶ್ರಮಗಳಿಗೆ ಅವರು ಒಂದು ದಿನದ ಅನ್ನದಾಸೋಹಗಳನ್ನ ಮತ್ತು ಬಟ್ಟೆ ಬರೆಗಳಾಗಿರ್ಬೋದು ಎಲ್ಲನೂ ಅವರು ವರ್ಷ ಪೂರ್ತಿ ಅವರು ಹಂಚ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯನ ಕೊಟ್ಟು ಸದಾ ಕಾಪಾಡಲಿ. ಈ ಥರ ಹುಟ್ಟುಹಬ್ಬನ ಅವರು ಸುಮಾರು ಇನ್ನೂ ಒಂದು 100 ಹುಟ್ಟುಹಬ್ಬಗಳನ್ನ ಆಚರಿಸ್ಕೊಂಡಲ್ಲ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಅವ್ರಿಗೂ ಅವ್ರ ಕುಟುಂಬಕ್ಕೂ ತಾಯಿ ಚಾಮುಂಡೇಶ್ವರಿ ಆಯುಷ್ಯ ಆರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ಅವ್ರಿಗೆ 53ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇಷ್ಟಪಡ್ತೀನಿ. ನನ್ನ ಸ್ನೇಹಿತ ಕ್ಲಾಸ್ಮೇಟು
ಆದ್ರೇನು ಹೆಚ್ಚಿಗೇನು ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ಅಣ್ತಮ್ಮನ ಮಂಜು ಹೇಳವ್ರೆ. ಇವರು ಹಲವಾರು ಕಾರ್ಯಕ್ರಮದಲ್ಲಿ ಸದಾ ಭಾಗಿಯಾಗಿರ್ತಾರೆ. ಹಲವಾರು ಒಂದು ವಿಚಾರದಲ್ಲಿ, ಊರಿನ ವಿಚಾರದಲ್ಲಿ ಅವರು. ಮತ್ತು ಇವರು ಶ್ರೀನಿವಾಸ ರೆಡ್ಡಿ ಅಂತವ್ರೆ. ಮತ್ತು ನಮ್ಮ ಮಾಜಿ ಶ್ರೀನಿವಾಸ ರೆಡ್ಡಿ ಅವರು ಅಷ್ಟೇ, ಇವರು ಅಷ್ಟೇ. ಮಾಜಿ ಶ್ರೀನಿವಾಸ ರೆಡ್ಡಿ ಅಂತ ಒಬ್ಬರವ್ರೆ, ಈತನ ಹೆಸರು ಶ್ರೀನಿವಾಸ ರೆಡ್ಡಿನೇ. ಸೊ ಹಲವಾರು ಕಾರ್ಯಕ್ರಮದಲ್ಲಿ ಸೇರಿ ಕಾರ್ಯಕ್ರಮ ಮಾಡ್ತಾರೆ. ಗ್ರಾಮದಲ್ಲಿ ಒಳ್ಳೆಯ ಹೆಸರು ತಗೊಂಡವನೇ. ಮುಂದಿನ ದಿನಗಳಲ್ಲಿ ಇದೇ ಒಂದು ಜನಪ್ರತಿನಿಧಿಯಾಗಿ ಬೆಳೀಲಿ. ನನ್ನ ಸ್ನೇಹಿತ, ನನ್ನ ಕ್ಲಾಸ್ಮೇಟು, ಇಬ್ಬರು ಜೊತೆಗೆ ಓದ್ದವರು ಬಾಳಲಿ. ಇನ್ನು ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾ ಅವ್ರ 100 ಕಾಲ ಚೆನ್ನಾಗಿರಲಿ ಅಂಥೇಳಿ ಈ ಸುಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸೊ ನನಗನ್ಸಿದ್ದು ಏನಂತಂದರೆ, ಇನ್ನೂ ಹಲವಾರು ಕಾರ್ಯಕ್ರಮ ಮಾಡಿ ಊರಲ್ಲಿ ಒಳ್ಳೆ ಒಂದು ಹೆಸರು ತಗೊಂಡು ಹಲವಾರು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿ ಅಂಥೇಳಿ ಈ ನಮ್ಮ ಹೊರತೂರು ಕ್ಷೇತ್ರದ ಆಗಿರ್ತಕ್ಕಂಥ ನಮ್ಮ ಅಣ್ತಮ್ಮನಾಗಿರ್ತಕ್ಕ ರವಿನೂ ಬಂದಿದ್ದಾರೆ. ಮತ್ತು ಮಾದಪ್ಪನಹಳ್ಳಿ ನಮ್ಮ ಮುನಿಕೃಷ್ಣ, ನಮ್ಮ ಆನಂದ ಮತ್ತು ಎಲ್ಲ ಸೇರಿ ನಮ್ಮ ಇಲ್ಲಿರ್ತಕ್ಕಂಥ ನಮ್ಮ ಬಾಮೈದ ಸ್ನೇಹಿತರು ಎಲ್ಲರೂ ಸೇರಿ ಈ ಸುಸಂದರ್ಭದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಆರೋಗ್ಯ ಐಶ್ವರ್ಯ ಕೊಟ್ಟ ಭಗವಂತ ಸದಾ ಆ ದೇವರು ಒಂದು ಆಶೀರ್ವಾದ ಕೊಡಲಿ ಅಂಥೇಳಿ ಅವ್ರ ಫ್ಯಾಮಿಲಿಗೂ ಮತ್ತು ಅವ್ರ ಅಪ್ಪ ಅಮ್ಮ ಆಶೀರ್ವಾದ, ಅವ್ರ ಮನೆ ದೇವರ ಆಶೀರ್ವಾದ, ಇನ್ನೂ ಜನಕ್ಕಿಂತ ಅವ್ರ ಅಪ್ಪ ಅಮ್ಮ ಆಶೀರ್ವಾದ, ಅವ್ರ ಮನೆ ದೇವರ ಆಶೀರ್ವಾದ ಕೊಟ್ಟು ಆ ಭಗವಂತ ಚೆನ್ನಾಗಿ ಕಾಪಾಡಲಿ ಅಂಥೇಳಿ ಈ ಸುಸಂದರ್ಭದಲ್ಲಿ ನನ್ನ ಗೆಳೆಯನಿಗೆ ಒಂದು ಇದರಿಂದ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ನಮ್ಮ ಶ್ರೀನಿವಾಸ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅಂಬೇಡ್ಕರ್, ಬುದ್ಧ, ಬಸವ ಅವರಿಗೆ ಆರೋಗ್ಯ ಆಶೀರ್ವಾದ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೋರ್ತಾ ಅವರಿಗೆ ಶುಭಾಶಯನ್ನು ಹೇಳ್ತಾರೆ. ಶ್ರೀನಿವಾಸ ರೆಡ್ಡಿ ಅವರು ಸಮಾಜ ಸೇವಕರು. ಇದೇ ರೀತಿ ಅವರು ಹುಟ್ಟು 53 ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಇವತ್ತು ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಬೆಳಿಬೇಕಂತ ಆಶಿಸ್ತಾ ಇದೆ.